ನಮಸ್ಕಾರ. ಇವತ್ತು ನಾನು ಯಾವ ವಿಷಯವನ್ನು ಕುರಿತು ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಲೈನ್ನ ನೋಡೇ ಅರ್ಥ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ತಾ, ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ಸುಲಿನ್ ಅಂತ ಅಂದರೆ ಏನು, ಅದು ನಮ್ಮ ದೇಹದಲ್ಲಿ ಯಾವ ರೀತಿಯ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ಸಂಕ್ಷಿಪ್ತವಾಗಿ ಹೇಳಿದ್ದೆ. ಆದ್ದರಿಂದ ಮೊದಲು ಆ ವಿಡಿಯೋನ ನೋಡಿ ಆದಮೇಲೆ ಈ ವಿಡಿಯೋನ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ವಾಟ್ ಈಸ್ ಇನ್ಸುಲಿನ್ ರೆಸಿಸ್ಟೆನ್ಸ್? ಇನ್ಸುಲಿನ್ ಪ್ರತಿರೋಧ ಎಂದರೇನು? ಇನ್ಸುಲಿನ್ಗೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಜೀವಕೋಶಗಳು ಸರಿಯಾದ ರೀತಿಯಲ್ಲಿ ರೆಸ್ಪಾಂಡ್ ಮಾಡದೇ ಇರುವಂತಹ ಸ್ಥಿತಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಇನ್ಸುಲಿನ್ ಪ್ರತಿರೋಧ ಎಂದು ಕರೆಯುತ್ತೇವೆ. ಅದು ಯಾವ ರೀತಿ ಅಂತ ನೋಡೋದಾದರೆ, ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ, ಆದರೂ ಕೂಡ ಮತ್ತೊಂದು ಸಲ ಹೇಳ್ತೀನಿ. ನಾವು ಸೇವಿಸ್ತಕ್ಕಂಥ ಆಹಾರ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಅದು ನಮ್ಮ ರಕ್ತನಾಳಕ್ಕೆ ಸೇರಿಕೊಳ್ಳುತ್ತೆ. ಆ ಮೂಲಕ ಪ್ಯಾನ್ಕ್ರಿಯಸ್ಗೆ ಸಿಗ್ನಲ್ ಹೋಗಿ ಅಲ್ಲಿಂದ ಇನ್ಸುಲಿನ್ ಉತ್ಪತ್ತಿ ಆಗಿ ಇನ್ಸುಲಿನ್ ನಮ್ಮ ರಕ್ತಕ್ಕೆ ಬಂದು ಸೇರುತ್ತೆ. ಅದಾದ ನಂತರ ಇನ್ಸುಲಿನ್ನು ರಕ್ತದ ಮೂಲಕ ಬಂದು ನಮ್ಮ ಆರ್ಗನ್ಸ್ಗೆ ತಲುಪಿ ಅಲ್ಲಿರ್ತಕ್ಕಂತಹ ರೆಸೆಪ್ಟರ್ನ ಮೇಲೆ ಕುತ್ಕೊಂಡಾಗ ಗ್ಲೂಕೋಸ್ ಚಾನೆಲ್ ಓಪನ್ ಆಗಿ ಗ್ಲೂಕೋಸ್ ಒಳಗಡೆ ಸೇರಿಕೊಳ್ಳುತ್ತೆ. ಆನಂತರ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಿ ಕೆಲಸವನ್ನು ಮಾಡುತ್ತೆ. ಇದು ನಾರ್ಮಲ್ ಪ್ರೋಸೆಸ್, ನಮ್ಮ ದೇಹದಲ್ಲಿ ನಡೀತಕ್ಕಂಥ ಸಾಮಾನ್ಯ ಕಾರ್ಯವಿಧಾನವಾಗಿರುತ್ತೆ. ಆದರೆ ಇನ್ಸುಲಿನ್ ಬಂದು ಈ ರೆಸೆಪ್ಟರ್ನ ಮೇಲೆ ಕೂತ್ಕೊಂಡಾಗ ಗ್ಲೂಕೋಸ್ ಚಾನೆಲ್ ಓಪನ್ ಆಗದೆ ಅದಕ್ಕೆ ರೆಸ್ಪಾಂಡ್ ಮಾಡದೆ ಇರುವಂಥ ಈ ಒಂದು ಸ್ಥಿತಿಗೆ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಮೊದಲನೇದಾಗಿ ವೆಯ್ಟ್ ಗೇನ್, ಒಬೆಸಿಟಿ. ಅದರಲ್ಲೂ ನಮ್ಮ ಅಬ್ಡೋಮಿನಲ್ ಏನಿದೆ ಅದರ ಸುತ್ತ ಹೇರಳವಾಗಿ ಬೊಜ್ಜು ಏನಾದರೂ ಇದ್ದರೆ ಆ ಮೂಲಕ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗುತ್ತೆ. ಸೆಕೆಂಡ್ ಒನ್, ಪೂರ್ ಡಯಟ್. ನಾವು ಸೇವಿಸ್ತಕ್ಕಂಥ ಆಹಾರ ಯಾವಾಗಲೂ ಸಮತೋಲನವಾಗಿರಬೇಕು. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫೈಬರ್ ಎಲ್ಲವನ್ನೂ ಒಳಗೊಂಡಿರಬೇಕು. ನಾವೇನಾದರೂ ಅತಿ ಹೆಚ್ಚು ಪ್ರಿಸರ್ವೇಟಿವ್ ಫುಡ್ಸ್ ತಿಂತಾ ಇದ್ದೀವಿ, ಅನ್ಹೆಲ್ತಿ ಫುಡ್ಸ್ ತಿಂತಾ ಇದ್ದೀವಿ, ಅದರಲ್ಲಿ ಪ್ರೋಟೀನ್, ಫೈಬರ್ಸ್ ಎಲ್ಲ ಕಡಿಮೆ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಕ್ರಮೇಣವಾಗಿ ನಮ್ಮ ಒಂದು ತೂಕ ಹೆಚ್ಚಳವಾಗುತ್ತೆ. ಆ ಮೂಲಕನೂ ಕೂಡ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಉಂಟಾಗಬಹುದು. ಥರ್ಡ್ ಒನ್ನು, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ. ನಮ್ಮ ದೇಹ ಹೆಚ್ಚಾಗಿ ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳನ್ನು ನಿಭಾಯಿಸ್ತಾ ಇಲ್ಲ ಅಂತಹ ಸಂದರ್ಭದಲ್ಲೂ ಕೂಡ ನಮಗೆ ಒಬೆಸಿಟಿ ಆಗೋಕ್ಕೆ ಶುರುವಾಗುತ್ತೆ. ಅದು ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಕಾರಣವಾಗುತ್ತೆ. ಫೋರ್ತ್ ಒನ್ನು, ಹಲವಾರು ಪೌಷ್ಟಿಕಗಳ ಕೊರತೆ ಇರಬಹುದು. ವೈಟಮಿನ್ ಡಿ ಅಥವಾ ವೈಟಮಿನ್ B12, ಫೋಲಿಕ್ ಆ್ಯಸಿಡು ಇವುಗಳು ನಮ್ಮ ದೇಹದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗಲೂ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಕಾರಣವಾಗ್ಬೋದು. ಇದಿಷ್ಟು ಇವತ್ತಿನ ವಿಷಯವಾಗಿರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ.